ಅಯ್ಯ ನೀಲಕ್ಕ ನೋಡಿ ಇವ್ರ ಮನಿ ಯಾವಾಗ ನೋಡಿದ್ರು ಒಂದು ಬಾಗ್ಲ ಮುಚ್ಕೊಂಡ ಇರ್ತಾರೆ. ಏನಿರೋದು ಇಬ್ರು ಗಂಡ ಹೆಂಡ್ತಿವ ಅಂದ್ರೂ ಬಾಗ್ಲ ಮುಚ್ಕೊಂಡ ಇರ್ತಾರೆ ನೋಡ್ವಿ. ಅಲ್ಲಲ್ಲೇ ಅದು ಒಬ್ಬೊಬ್ಬರ ಪದ್ಧತಿ ಇರ್ತೈತಿ. ಒಂಚೂರು ಬಾಗ್ಲ ಮುಂದೆ ಮಾಡ್ಕೊಂಡ ಇರ್ತಾರ. ಅದು ಸರಿ ಬಿಡು, ಮಂಜಕ್ಕನ ಕರೀತೀನಿ ತಡಿ. ಮಂಜಕ್ಕ, ಏ ಮಂಜಕ್ಕ. ಯಾರ್ರಿ ನೀವು? ಯಾರು ಬೇಕ್ರಿ ನಿಮ್ಗೆ? ನಮ್ಮ ಅಕ್ಕನ ಹೆಸರು ಹಿಡಿದು ಎದಕ್ಕೆ ಕರೆಯಕತ್ತೀರಿ ನೀವು? ಏ ರಿಕ್ಕಿ, ನಾವು ನೀಲಕ್ಕ ಮತ್ತು ಸರಿತಕ್ಕ ಬಂದೀವಿ ಅಂತ ಹೇಳ. ನೀಲಕ್ಕ ಮತ್ತು ಸರಿತಕ್ಕ ಯಾರು ನೀವು? ಇಲ್ಲಾಕೆ ಬಂದಿರಿ? ಏ ಮಾರಾಯ, ಮುಂಜಾನೆ ಹೇಳುತ್ತೆ ತಲೆ ತಿನ್ಬೇಡ, ಮೊದ್ಲ ಕೆಲಸ ಐತಿ. ಹೋಗು ಮೊದ್ಲು ನಿಮ್ಮ ಮಂಜಕ್ಕನ ಕರಿ ಹೋಗು. ಒಳಗೆ ಏನು ಮಾಡತ್ತ ಅನ್ನಕ್ಕೆ ಹೊರಗೆ ಬರೋದಿಲ್ಲ ನನ್ನ ಮಗಳ, ಸಾಕಾಗೈತೆ ನಮಗರ. ಅಯ್ಯ, ನಮ್ಮ ಮನೆಗೆ ಬಂದು ನಮ್ಗೆ ಆವಾಜ್ ಹಾಕ್ತೀರಿ ನೀವು? ಯಾರು ನೀವು ನಮಗೆ ಆವಾಜ್ ಹಾಕಕ್ಕ? ಅಯ್ಯ ಇದೆಂತ ಹಣೆ ಬರ. ನೀಲಕ್ಕ ಹೆಂಗೆ ಮಾಡೋದು ಈಗ? ಒಳಗೆ ಹೋಗು ನಡಿ. ಏ ಯಾರ್ರಿ ನೀವು? ಯಾರು ನೀವು? ಹೇಳಾರ್ದ ಕೇಳಾರ್ದ ಒಳಗೆಲ್ಲ ಹೊಕ್ಕಿರಲ್ಲ. ತಡ್ರಿ ನೀವು, ತಡ್ರಿ. ಆಯ್ತಪ್ಪ, ನಾವು ಒಳಗೆ ಹೋಗಲ್ಲ. ಹೋಗು ನಿಮ್ಮ ಮಂಜಕ್ಕನ ಕರಿ. ಯಾರ ಬಂದಾರ ಅಂತ ಹೇಳಿ ಕರಿ. ನೀವು ಅಲ್ಲಿ ಹೊರಗೆ ನಿಂದ್ರಿ, ಹೊರಗೆ ನಾ ಎಲ್ಲ ಕರಿತೀನಿ. ಆಯ್ತು ಕರಿ. ಅಕ್ಕ, ಅಕ್ಕ ಅಲ್ಲಿ ಹೊರಗೆ ಯಾರ ಬಂದಾರ ನೋಡ್ಬಿ. ನಾನು ಒಳಗೆ ಹೋಗ್ಬೇಡ್ರಿ ಅಂದ್ರೂ ಅವ್ರೇನು ಕೇಳವಲ್ರಿ, ಹಂಗೆ ಒಳಗೆ ನುಗ್ಗಕತ್ತಾರ. ಅಲ್ಲಲ್ಲ, ಹೆಸರ ಏನಂತಂದು ಹೇಳಿದ್ರೆ ಅನ್ನರಿಕ್ಕಿ. ಅವರ ಯಾವ್ದ ಅಕ್ಕ ಅಂದಂಗೆ ಆತವ, ನಂಗೆ ನೆನಪಿಲ್ಲ. ಆದ್ರೆ ನೀವು ಹೊರಗೆ ಹೋಗ್ಬಾವ, ಇಲ್ಲಾಂದ್ರೆ ಅವ್ರು ಒಳಗೆ ಬಂದುಬಿಡ್ತಾರೆ. ಅಯ್ಯೋ ನನ್ನ ಕರ್ಮನ, ಯಾರು ಬಂದಾರ ಏನು? ಎಟ್ಟು ತಲೆ ಕೆಡಿಸಿಟ್ಟೇನೆ ಏನು? ತಡಿ, ಮೊದ್ಲು ನಾವು ಹೊರಗೆ ಹೋಗ್ತೀನಿ. ಹೋಗ್ನಿ, ಒಂದಿಟ್ಟು ಚಾನರ ನೀರರ ತೊಗೊಂಬರೋಗು. ಅಯ್ಯಕ್ಕ, ಮೊದ್ಲು ಅವರು ಯಾರಂತಂದು ನೋಡು. ಮತ್ತು ಪರಿಚಯ ಇಲ್ಲ ಏನಿಲ್ಲ, ಮತ್ತು ಚಹಾ ಮಾಡಿ ಅದನ್ಯಾಕೆ ವೇಸ್ಟ್ ಮಾಡೋನು? ಹೋಗು ಮೊದ್ಲು ನೀವು ಹೊರಗೆ, ಆಮೇಲೆ ನಾ ಚಹಾ ಮಾಡ್ಕೊಂಬರ್ತೀನಂತ. ವೇಸ್ಟನ ಬಾಡ್ಕೋ. ನೀ ಏನದಿಯೋ ಮನ್ಯಾಗ ಬಂದವ್ರಿಗೆ ಒಂದು ಕಪ್ ಚಹಾ ಕೊಡೋಕೆ ಬಿಡೋದಿಲ್ಲ ಅಂತೀವಿ. ಏನು ನಿನ್ನ ಮನೆಯ ನಮ್ಮ ಮನೇನೇ ಇದು? ಅಯ್ಯ ಅಕ್ಕ, ಹಂಗ್ಯಾಕಂತೀಯವ್ವ? ಇದು ನಮ್ಮ ಮನೆನ ಹೌದಲ್ಲ. ನೀವು ಮತ್ತೆ ಹೇಳ್ತೀರಿ ಇದು ನಿನ್ನ ಮನೆ ಇದ್ದಂಗಪ್ಪ ಚಂದಾಗಿರು ಅಂತ. ಮತ್ತು ಹಿಂಗೆ ನೋಡಿದ್ರಿ ಹಿಂಗೆ ಅಂತೀಯಲ್ಲ ಬೇ? ಹ್ಞೂ ಆಯ್ತಾಯ್ತು, ಅಲ್ಲಿ ಹೊರಗೆ ಇದ್ನಿ ಅಂದ್ರೆ ಹೇಳ್ತೀನಂತ. ಯಾರು ಬಂದಾರ ನೋಡಿ ಅವಾಗ ಒಂದಿಟ್ಟು ಚಹಾ ತೊಗೊಂಬ ಏನ? ಹಾಂ ಅಯ್ಯಕ್ಕ, ಆಯ್ತಾಳ. ಯಾರು ಬಂದಾರ? ಯಾರು ಎಲ್ಲಿ ಕಾಣಿಸವಲ್ರಲ್ಲ, ಎಲ್ಲದಾರ ಏನು? ಹೈ, ಎಲ್ಲಿ ಕುಂದ್ರಿಸಿ ಬಂದ ನೀವು ಹಂಗೇನಂತಾವ? ಅಯ್ಯೋ ನೀವನ, ಅಯ್ಯೋ ದೇವ್ರೇ, ನೀವಿಬ್ರು ಬಂದಿರಂತ ಹೇಳೋದು ಬಿಟ್ಟು ಯಾರ ಬಂದಾರ ನೋಡಿ, ಯಾರ ಅಕ್ಕನ್ನಕತ್ತಾರ ನೋಡ್ಬೇ. ಹೋಗ್ರಿ ಅಂತ ಕಳಿಸ್ಕೊಟ್ಟಾರ ನಮ್ಮ ರಿಕ್ಕಿ. ಆಯ್ತಾಳೆ, ಎಷ್ಟು ಸರಿ ಹೇಳೇನ್ಲಿ ಅವನಿಗೆ? ಅವ ಏನು ನೆನಪ ಇಟ್ಕೋವಲ್ನಾಗೇನವ? 100 ಸರಿ ಹೇಳ್ತೀನಿ, ಅವ ಏನು ನೆನಪ ಇಟ್ಕೋವಲ್ನಾಗೇನ. ಏನು ಮಾಡೋದು? ಹೋಲಿ ಬಿಡು, ಬರ್ರಿ ಒಳಗೆ ಹೋಗು ನಡ್ರಿ. ಲೇ ಸರಿತಾ, ನಾ ಏನು ಹೇಳಿದ್ದೆ ನಿನಗೆ? ಇಲ್ಲಿ ಕೆಲಸ ಐತಿ ಬಾ ಅಂತ ಹೇಳಿದ್ದು ಮಾತಾಡಕ್ಕ. ನೀನು ನೋಡಿದ್ರೆ ಏನೇನಾರ ಮಾತಾಡ್ಕೊಂಡು ಕೂತಿ. ಮೊದ್ಲು ನಡಿ. ಏನು ಮಾಡೋದು? ಮಂಜಕ್ಕ ನಿನ್ನ ಗಂಡ ಅದ ನನ್ನ ಮನ್ಯಾಗ? ಇಲ್ಲ ಬೇ, ಅವರು ಹೊರಗೆ ಹೋಗ್ಯಾರ ನೋಡು, ಒಂದಿಟ್ಟು ಏನೋ ಕೆಲಸ ಐತಂತಂದು. ಹೆಂಗೆ ಏನಾಯ್ತು? ಅಲ್ಲೇ ನನ್ನ ಮನೆ ಹತ್ರ ನನ್ನ ಸೊಸೆನ ಕರ್ಕೊಂಬಂದೀವಿ. ಈಗ ಅಲ್ಲಿ ಕೂತ್ಕೊಂಡು ಮಾತಾಡೋಕೆ ಆಗಂಗಿಲ್ಲ. ಅದಕ್ಕೆ ನಾನು ಇಲ್ಲಿ ಬಂದೀನಿ. ಸ್ವಲ್ಪ ಮಾತಾಡೋದೈತಿ. ಹೆಂಗೆ, ಒಳಗೆ ಮಾತಾಡೋಣ ಏನು ಹೊರಗೆ ಮಾತಾಡೋಣ? ಹಂಗಿದ್ರೆ ಒಳಗೆ ನಡಿಯ ಇಲ್ಲಕ್ಕ. ಸರಿತಾ, ನಡಿ ಒಳಗೆ ಹೋಗು ನಡಿ. ಕೂತ್ಕೋರಿ. ಹಾಂ ತಡ್ರಿ, ಅವ್ಗೆ ರಿಕ್ಕಿಗೆ ಹೇಳ್ತೀನಿ ಒಂದು ಕಪ್ ಚಹಾ ತೊಗೊಂಬ ಅಂತಂದು. ಇಲ್ಲ ಅಂದ್ರೆ ತಲೆ ಹಾಪ್ ಮಾಡಿಟ್ಟಾನ ಮೊದಲ ನಿಮ್ದಲ್ಲಿ. ಚಾಗಿ ಏನು ಬೇಡವ, ಇಲ್ಲೇ ನಾ ಬಂದಿರೋ ಕೆಲಸನ ಬೇರೆ ಐತಿ, ಅದೆಲ್ಲ ಬಿಡು. ಈಗ ಅವ್ನು ಕರೆಸಿ ಮತ್ತೆ ಇನ್ನೊಂದಿಟ್ಟು ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಈಗ ಮೊದ್ಲು ಬಂದಿರೋ ಕೆಲಸ ಮಾಡೋಣ. ಹೌದಾ? ಏನು ಹೇಳು, ಏನು ವಿಚಾರ? ಏನು ಮಾತಾಡ್ಬೇಕಾಗಿತ್ತು? ಅಲ್ರಲ್ಲೇ, ಈಗ ಹೋಗಿ ಕರ್ಕೊಂಬಂದೆ ಸೊಸಿನ. ನೀವು ಹೇಳ್ದಂಗೆ ಅವರಿಬ್ರು ಗಂಡ ಹೆಂಡತಿ ಚಂದ ಅದಾರ. ಈಗ ಇನ್ನು ಮಗಳ ಗಂಡಂದು ಹೆಂಗೆ ಮಾಡೋನು? ಮೊದ್ಲು ಒಂದಿಟ್ಟು ಪತ್ತೆ ಹಚ್ಚು ನಾನು. ಅಂದ್ರೆ ಸಾಕ್ಷಿ ಬೇಕಲ್ಲೇ ಅವ್ರಿಗೆ ಕೊಡಾಕ. ನನ್ನ ಮಗಳಿಗೆ ತೋರಿಸಿದ್ರು ಸಾಕ್ಷಿ ಕೇಳ್ತಾಳೆ. ಈಗ ನನ್ನ ಮಗನಿಗೆ ತೋರಿಸ್ಬೇಕಾ? ಅವ ಹೇಳೇ ಬಿಡ್ತಾನ. ಮೊದ್ಲ ಹೇಳಿದ್ನವ ಬೇಡ, ನೌಕರದವ್ರ ಸವಾಸ ನಮಗೆ ಬೇಡ ಅಂತಂದು. ನಾವೇನ ಕೇಳಾದ ಮದ್ವೆ ಮಾಡಿಬಿಟ್ಟೀವಿ. ಮತ್ತು ಈಗ ಹೆಂಗೆ ಮಾಡೋನ್ರಲ್ಲಿ? ಏನು ತಿಳಿಯವಲ್ಲ ನನಗೆ. ಒಂದು ತಿಳಿ ಅಂದ್ರೆ 100 ತಿಳಿಯಾಕತ್ತಾವ. ಈಗ ಮೊದ್ಲಾಗ ನನ್ನ ಮಗಳು ಸಿಟ್ಟಿನಾಕಿ, ನಿನಗೂ ಗೊತ್ತಿದ್ದಿದ್ದೆ ಐತಿ. ಆಕಿಗೆ ನಾ ಒಬ್ಬೇಕೆ ಇದ್ರೂ ನಾ ದುಡ್ಕೊಂಡು ತಿನ್ನಿರ್ತೇನಿ, ನಾ ತಿಂದ ತೋರಿಸ್ತೀನಿ ಅನ್ನೋದು ಆಕಿಗೆ. ಇನ್ನು ಹೆಂಗೆ ಮಾಡೋದು? ಇನ್ನು ಆಕಿಗೆ ಹೇಳಿದ್ನೆ ಅಂತೂ ಆಕಿ ಅಂತರೂ ಗಂಡನ ಜೊತೆ ಜೀವನ ಮಾಡ್ತಾಳೆ ಅನ್ನೋದು ನನಗರ ಭರೋಸನ ಇಲ್ಲ.
ಇನ್ನು ಮತ್ತೆ ಹೆಂಗೆ ಮಾಡಲಿಲ್ಲ? ಯವ್ವ ನಿನ್ನ ಮಗಳ ಮೊದಲೇ ಮಂಡೆ ನನ್ನ ಮಗಳಕ್ಕೆ ನೋಡ್ತಿ ಇಲ್ಲ, ಈಗ ಅವ್ರ ಅಣ್ಣ ಮದುವೆಗೆ ಒಪ್ಕೊಳ್ಳಿಲ್ಲ, ನಿಂತು ಮದುವೆ ಮಾಡಲಿಲ್ಲ ಅಂತ ಹೇಳಿ ಅವ್ರ ಅಣ್ಣನ ಜೊತೆನ ಮಾತು ಬಿಟ್ಟು 4 ವರ್ಷದ ಮ್ಯಾಲಾತು. ಇದುವರೆಗೂ ಅವ್ರ ಅಣ್ಣನ ಮುಖ ನೋಡಲಕ್ಕಿ. ಇನ್ನು ಗಂಡ ಹಿಂಗೆ ಮಾಡ್ಯಾನಂದ್ರೆ ಏನು ಮಾಡ್ತಾಳ ಏನವ? ನನಗೆ ನೆನೆಸ್ಕೊಂಡ್ರನ ಒಂಥರ ಹೆದರಿಕೆ ಬರ್ತೈತಿ. ಹೂಲೆ ಅದ ವಿಚಾರ ಮಾಡಾಕತ್ತೀನಿ ನಾನು. ಮೊದಲೇ ಸಿಟ್ಟಿನಾಗ ಭಾಳ ಇದು ಅದಾಳಕ್ಕಿ. ಅದಕ್ಕೆ ಹೆಂಗೆ ಮಾಡೋದು ಈಗ? ಮೊದ್ಲು ಅವನ್ನ ಕೈ ಹಿಡಿಬೇಕಾಗೈತಿ ರೆಡ್ ಹ್ಯಾಂಡಾಗಿ. ಅಂದ್ರೆ ಹೆಂಗಂದ್ರೆ ಒಟ್ಟು ಅವನ ವಿರುದ್ಧ ನಮಗೆಲ್ಲ ಸಾಕ್ಷಿ ಸಿಗ್ಬೇಕು ನೋಡು. ಆ ಹುಡುಗಿ ಜೊತೆ ಇದ್ದಿದ್ದು ಈಗ ನೋಡ್ಲೆ, ಮತ್ತು ಮೊನ್ನೆ ರಾತ್ರಿ ಮನೆಗೆ ವಸ್ತಿ ಹೋಗ್ಯಾನ್ಲಿ ಆಕಿನ ಹತ್ರ. ನನ್ನ ಮಗಳು ಮಕ್ಕಳು ಅನ್ನೋದರ ಅರು ಬೇಡ ಅನ್ಲಿ ಅವನಿಗೆ, ಮತ್ತೆ ಹೋಗಿ ವಸ್ತಿ ಮಾಡಾಕತ್ತಾನವ. ಈಗ ಹೆಂಗೆ ಮಾಡೋದು? ನೀಲಕ್ಕ, ನನ್ನ ಹತ್ರ ಒಂದು ಉಪಾಯ ಐತೆ. ಹೆಂಗೆ ಗೊತ್ತನ? ಅವ ಮತ್ತೆ ಮನೆಗೆ ಹೋಗೋದು ಮಾಡೋದು, ಇವ ರಜಾ ತೊಗೊಳ್ತೀನಿ ನಾನು ಕೆಲಸ ಐತೆ ಅಂತಂದು ಹೇಳಿ ಹೊರಗೆ ಹೋಗ್ಕನಲ್ಲ, ಅವಾಗ ಏನಾರ ನಿನ್ನ ಮಗಳು ಫೋನ್ ಹಚ್ತಾಳನ ನಿನಗೆ? ಹೇಳ್ತಾಳನ ಇಲ್ಲವ ಹಿಂಗೆ ಹೊರಗೆ ಹೋಗ್ಯಾರ ಹಿಂಗೆ ಮಾಡ್ಯಾರ ಅಂತಂದು ಏನಾರ? ಹೇಳ್ತಾಳಲ್ಲೇ, ಹೇಳಲ್ಲಂತಿಲ್ಲ. ಯವ್ವ ಹಿಂಗೆ ಹೊರಗೆ ಹೋಗ್ಯಾನ ನೋಡು, ಇಲ್ಲ ಕೆಲಸ ಐತಂತಂದು ಹೋಗ್ಯಾನ ನೋಡು, ಇಲ್ಲ ರಾತ್ರಿ ಬರೋದು ಲೇಟ್ ಮಾಡ್ತಾನಲ್ಲ ಒಂದೊಂದು ಸರಿ. ಅದಕ್ಕೆ ಹೆಂಗೆ ಹೆಂಗೆ ವಿಚಾರ ಮಾಡೋನು? ಈಗ ಆಕಿ ಫೋನ್ ಹಚ್ಚಿ ಹೇಳೋ ತನಕಂದ್ರೆ ನಾವು ಅವ ಎಲ್ಲಿ ಹೋಗ್ಯಾನ ಅನ್ನೋದು ನಮಗೆ ಹೆಂಗೆ ಗೊತ್ತಾಕೈತಿ? ಹೋಗ್ಯಾನಂತ ಹೇಳ್ತಾಳಕ್ಕಿ, ಇಲ್ಲಿ ಹೋಗ್ಯಾನಂತ ಏನಾರ ಹೇಳ್ತಾನ? ಅವರಿಬ್ರು ಎಲ್ಲಿ ತಿರುಗಾಡ್ತಾರ ಅನ್ನೋದು ನಮಗೇನಾರ ಗೊತ್ತಾಕೈತಾನ? ಇಲ್ಲ. ಮತ್ತು ಹೆಂಗೆ ಮಾಡೋದು? ಹೌದಲ್ಲ, ತಡಿ ಹಂಗಿದ್ರೆ ಏನು ಮಾಡೋನು, ನಾಳೆ ಅವನ ಆಫೀಸ್ ಹತ್ರ ಹೋಗುನು. ಆಫೀಸ್ ಹತ್ರ ಹೋಗಿ ನೋಡೋಣಂತ. ಅವ್ರೇನಿಬ್ರು ಜೊತೆಗೆ ಇರ್ತಾರೋ ಏನು ದೂರ ದೂರ ಅಡ್ಡಾಡ್ತಾರೋ ಹೆಂಗೆ ಏನು? ಅಲ್ಲೊಂದು 4 ಮಂದಿ ಕಡೆ ವಿಚಾರಿಸೋನು. ಅಂದ್ರೆ ಹೋಗಿ ಆಫೀಸ್ನಾಗನ ಅವನ ಬಗ್ಗೆ ವಿಚಾರಿಸೋದಲ್ಲ, ಅಲ್ಲೇ ಹೊರಗೆ. ಏನು ನಾಳೆ ಹೋಗುನು ಅವನ ಆಫೀಸ್ ಹತ್ರ, ಅಲ್ಲಿ ಏನೇನು ಐತಿ ವಾತಾವರಣ ನೋಡೋನು. ಆಮೇಲೆ ಆ ಹುಡುಗಿ ಹಿಂದೆ ಹೋಗೋನು. ಆ ಹುಡುಗಿನ ಹೆಂಗಿದ್ರು ನೀನು ನೋಡಿ, ಆಕಿನ ಹಿಂದೆ ಹೋಗುನು. ಆಕಿನ ಮನೆ ಎಲ್ಲೈತಿ, ಹಾಂ, ಆಕಿನ ಮನೆಗೆ ಹೋಗ್ಕಾನೋ ಏನು ಬಿಡ್ತಾನೋ ಎಲ್ಲ ನೋಡೋಣಂತ. ನಾಳೆ ಏನೈತಿ ಹೆಂಗಿದ್ರು ನಿನ್ನ ಸೊಸೆ ಮನ್ಯಾಗದ. ಏನು 10 ಗಂಟೆ ನಿನ್ನ ಮಗ ಏನು ಅಯ್ಯ ಆಫೀಸಿಗೆ ಹೋಗ್ಕಾನಲ್ಲ ಇವ, ಅಷ್ಟೊತ್ತಿಗೆ ಅವ್ನ ಹಿಂದಿಂದ ಹೋಗೋಣಂತ. ಏನು ಅಷ್ಟ ಮಾಡ್ತೀನಿಲೆ. ನೀವು ಆದ್ರೆ ನೀವು ಬರ್ರಿ. ಮತ್ತು ಅದ್ರಾಗ ನಿಮ್ಮದು ಶಾಲಿ ಹುಡುಗರಿಗೆ ಡಬ್ಬಿ ಕಟ್ಟೋದು, ಹಾಂ, ಮತ್ತೆಲ್ಲ ಇರ್ತೈತ್ಲೆ ಸರಿತಾ. ನಿಂದು ಎಲ್ಲ ಕೆಲಸ ಮುಗಿಸ್ಕೊ. ನಾ ಏನು ಮಾಡ್ತೀನಿ, ನಂದು ಸಣ್ಣದು ಕೀಪ್ಯಾಡ್ ಐತಲ್ಲ ಅದನ್ನು ತೊಗೊಂಡು ಅವ್ನ ಹಿಂದೆ ಬೆನ್ನು ಹತ್ಕೊಂಡು ಹೋಗ್ತೀನಿ. ನಾವಿಷ್ಟು 3 ಮಂದಿನೂ ಹೋದ್ರೂ ಏನಾಕೈತಿ, ಸಂಶಯ ಬರ್ತೈತೆ ಅವಂಗೆ. ಹಿಂದೆ ಅಡ್ಡಾಡೋದು ಮಾಡೋದು ಯಾರಿಗಾದ್ರೂ ಗೊತ್ತಾಗತೈತೆ. ಅದಕ್ಕೆ ಏನು ಮಾಡ್ತೀನಿ, ನಾವು ಮೊದ್ಲು ಒಬ್ಬೇಕಿನ ಹೋಗ್ತೀನಿ. ಅವ ಏನೇನು ಮಾಡ್ತಾನ ಅಂದ್ರೆ ಮುಂಜಾನೆ ಹಿಡಿದು ಸಂಜೆ ತನಕ ಏನೇನು ಮಾಡ್ತಾರಂಥೇಳಿ ಅಲ್ಲೇ ಕುಂತು ಕಾಯ್ತೀನಿ ಅವ ಏನೇನು ಮಾಡ್ತಾನಂಥೇಳಿ. ಅವಾಗೇನೈತಿ ನಿಮಗೆ ಕರಿತೇನಂತ ನಾನು. ಸಂಜೆಗೆ ಏನಾರ ಎಲ್ಲಾರ ಕೂತ್ರು ಮಾಡಿದ್ರು ಏನಾರ ಮಾಡಿದ್ರು ಅಂದ್ರೆ ಅವಾಗ ನಾನು ನಿನಗೆ ಪಟಕ್ಕನಂಗೆ ಫೋನ್ ಹಚ್ಚಿಬಿಡ್ತೀನಂತ. ಏನು? ಹಾಂ, ಅಯ್ಯ ಯಾಕ ನೀವು ಒಬ್ಬಕ್ಕೆ ಹೋಗಬೇಡ, ನಿಮ್ಮ ಗೌಡ್ರನ್ನು ಕರ್ಕೊಂಡು ಹೋಗು. ಗೌಡ್ರು ಇದ್ರೆ ಎದಕ್ಕಾರ ಆಸರಕ್ಕತಿ. ಎಲ್ಲೇ ನಿನಗೆ ಇಂಗ್ಲೀಷು ಬರಲ್ಲ ಏನೂ ಬರಲ್ಲ ಮಾತಾಡಕ್ಕೆ. ಅದಕ್ಕೆ ಗೌಡ್ರಾದ್ರೆ ಒಂದಿಟ್ಟು ಎದಕ್ಕಾರ ಆಸರಕ್ಕಾರ. ಸುಮ್ಮನೆ ಒಬ್ಬಬೇಕಿನ ಎಲ್ಲಂತ ಅಡ್ಡಾಡ್ತಿ ಬೇಡವಾ? ಗೌಡ್ರನ್ನ ಕರ್ಕೊಂಡು ಹೋಗು. ಅವನಿಂದ ಒಟ್ಟು ಪತ್ತೆ ಹಚ್ಚಿರಿ. ಒಂದು ದಿನ ಆಫೀಸ್ ಬಿಟ್ಟು ಮನೆ ಬಿಟ್ಟು ಆಫೀಸಿಗೆ ಹೋಗ್ತಾನಲ್ಲ, ಅದೊಂದು ದಿನ ಏನೇನು ಮಾಡ್ತಾರೆ ನೋಡು, ಎಲ್ಲ ತಿಳ್ಕೊಂಬರ್ರಿ. ಹಂಗಂತೀಯ? ಅಷ್ಟೇ ಮಾಡ್ತೀನಿ ನಾಳೆ. ಹಂಗಿದ್ರೆ ನಾಳೆ ಎದ್ದು ಗುಡ್ಲೇನ ಮೊದ್ಲು ಅವ ಆಫೀಸಿಗೆ ಹೋಗೋಕಿನ ಮುಂಚೆಕನ ಹೋಗಿ ಬಸ್ ಸ್ಟ್ಯಾಂಡ್ನಾಗ ನಿಂತು ಬಿಡ್ತೀನಿ. ಅವ ಹೆಂಗಿದ್ರೂ ಬಸ್ಸಿಗೆ ಹೋಗ್ತಾನೆ ಇಲ್ಲಿಂದ. ಆದ್ರೆ ಆಕಿನ ಜೊತೆ ಅಡ್ಡಾಡೋ ಮುಂದಾಗ ಮಾತ್ರ ಕಾರ್ನಾಗ ಅಡ್ಡಾಡ್ತಾನೆ. ಆಕಿನ ಜೊತೆ ಕಾರ್ನಾಗನ. ಯಾಕಂದ್ರೆ ಆಕಿನ ಮನೆ ಹತ್ರ ಇಟ್ಟಾನಂತವ ಕಾರ. ಹೇಳ್ಯಾನ ನನಗೆ ಅಂದಾನವ, ಹೇ ನಿಮ್ಮ ಮಗಳಿಗೆಲ್ಲ ನಾ ಅಷ್ಟೆಲ್ಲ ಅನುಕೂಲ ಮಾಡಿ ಕೊಡೋದಿಲ್ಲ ತಗೋರಿ, ನೀವೇನು ಕನಸ ಕಾಣಬೇಡ್ರಿ, ಎಲ್ಲ ನಾ ಯಾರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ತೇನೆ ಅಂತ ಹೇಳಿ ಆಕಿನ ಹತ್ರ ಕಾರ್ ಇಟ್ಟಾನವ. ಹಾಗಾಗಿ ಇಲ್ಲೇ ಬೇಕಂತ ಆಕಿನ ಮುಂದೆ ಬಸ್ಸಿಗೆ ಹೋಗ್ಕಾನ. ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಎದಕ್ಕೆ ಹೊಂಟ್ರಿ ಎಲ್ಲೇ ಅಂತ ಕೇಳಿದ್ರೆ, ಏನಿಲ್ಲಪ್ಪ ಮಾರ್ಕೆಟಿಗೆ ಹೊಂಟೀವಿ, ಕೆಲಸ ಇತ್ತು, ಹೆಂಗಿದ್ರು ಈಗ ಸೊಸಿನ ಕರ್ಕೊಂಬಂದೀವಿ, ಇದ ಒಂದು ಏನಾರ ಒಂದು ಹೇಳ್ತೇವಂತ ನಾನು ನಮ್ಮ ಗೌಡ್ರನ್ನ ಹೋಗ್ತೀವಿ. ನೀಲಕ್ಕ ಅಷ್ಟ ಮಾಡಲಿ. ನಾಳೆ ನೀವು ಹೋಗು. ಅವ ಏನು ಒಂದು ದಿನದಾಗ ಏನೇನು ಮಾಡ್ತಾನೆ ಎಲ್ಲ ನೋಡಿ ಪಿನ್ ಟು ಪಿನ್ ನೋಡಿ ಬಾ. ಮತ್ತೇನೇನಾರ ಮಾಡಬೇಡ ನೀನು. ಮತ್ತು ಅವ್ನು ಗೊತ್ತಾಗಬಾರ್ದು ನೀವು ನೋಡಕತ್ತೀರಿ ಮಾಡಕತ್ತೀರಿ ಅನ್ನೋದು. ಏನು ಹುಷಾರಾಗಿ ಅದು ಹೆಂಗಂದ್ರೆ ಮುಳ್ಳಾಗಿಂದ ಬಟ್ಟೆ ಹೆಂಗೆ ತಕ್ಕೋತಿ ನೋಡು, ಚಂದಾಗ ತಕ್ಕೋಬೇಕು, ಹರಿಬಾರ್ದು. ಹರಿದ್ರೆ ನಮಗೆ ತ್ರಾಸು, ಅವನಿಗೇನಿಲ್ಲ, ಇನ್ನೂ ಆರಾಮ ಆಯ್ತಂತ ನಾವು. ಅದಕ್ಕೆ ಹೂಲೇ ಇಷ್ಟೆಲ್ಲ ಎದಕ್ಕೆ ಬಡ್ದಾಡಕತ್ತೈತಿ ನನ್ನ ಜೀವ ಅಂದ್ರೆ, ನಾನು ಅವಸರಕ್ಕೆ ಬಿದ್ದು ಮದುವೆ ಮಾಡಿಬಿಟ್ಟೆ ನನ್ನ ಮಗಳನ್ನ. ಚಂದಾಗ ದುಡ್ಕೊಂಡು ತಿನ್ನಕತ್ತಿದ್ದ ನನ್ನ ಸೊಸಿ ತಮ್ಮ, ಅವನಿಗಾರ ಕೊಡಲಿಲ್ಲ ನೋಡು ಅನ್ಸಾಕತ್ತೈತಿ. ಈಗಾರ ಎಷ್ಟು ಚಲೋ ಅದಾರ ಏನು ತಾನ. ಅವರು ಗಂಡ ಹೆಂಡತಿ ಭಾಳ ಚಲೋ ಅದಾರ ನೋಡ್ಲೆ.
ಈಗೇನ ಮತ್ತೇನ ಸೊಸಿ ಹಡ್ಯಾಕೆ ಹೋಗ್ಯಾಳಂತ ಚಂದ ಅದಾಳ್ರಿ ನಮ್ಮ ಸೊಸಿ ಬಂಗಾರದಂತ ಕೆದಾಳ್ರಿ ಅನ್ನಕತ್ತಿದ್ಲವ ನಮ್ಮ ಬೀಗ್ತಿ. ನನಗೆ ಕೇಳಿದ ತಕ್ಷಣ ಹೊಟ್ಯಾಗ ಖಾರ ಕಲಿಸ್ದಂಗಾತು. ಯಾಕಾರ ನೌಕರಿದವ್ನ ಹುಡುಕಿ ಮದುವೆ ಮಾಡಿದ್ನೇನೋ ಅನ್ನಂಗೆ ಆಗ್ಬಿಡ್ತು ನೋಡು. ಈಗ ನೌಕರಿದವ್ನ ಮದುವೆ ಮಾಡೇನಿ, ಇವ ನೋಡಿದ್ರೆ ಹಿಂಗೆ ಮಾಡಾಕತ್ತಾನ. ಏನು ಒಂದು ತಿಳಿವಲ್ದಾಗೈತೆ ನನಗರ. ಯವ್ವ ನೀಲಕ್ಕ, ನೀ ಹಿಂಗಿರ್ಬೇಡವ, ನಮಗೆ ಬ್ಯಾಸ್ರ ಆಕ್ಕೈತಿ. ನಾವು ಅದೀವಿ ಇಲ್ಲ, ಏನಾರ ಒಂದು ದಾರಿ ಮಾಡೋಣಂತಿರುವ. ಹಾಗೆಲ್ಲ ಬೇಸರ ಮಾಡ್ಕೋಬೇಡವ ನೀನು. ನೀ ಬೇಸರ ಮಾಡ್ಕೊಂಡ್ರೆ ನಮಗೆ ನೋಡೋಕೆ ಆಗಂಗಿಲ್ಲ. ಯವ್ವ ಏನಾಗಲ್ಲ, ಯಾರಿಗಾದರೂ ಏನು ಮೊದಲಿಂದನೂ ಗೊತ್ತಿರ್ತೈತನ ಅವ ಹೆಂಗೆ ಏನು ಎಂತ ಅನ್ನೋದು ಏನಿರಲ್ಲ. ಏನೋ ಆಕಿನ ಹಣೆ ಬರ ಹಂಗಿತ್ತು ಹಂಗಾಗೈತಿ, ನೋಡೋಣಂತ ಸುದ್ದಿ ಮಾಡೋಕೆ ಪ್ರಯತ್ನ ಪಡೋನು. ಮತ್ತು ಅದು ತೀರ ಸುದ್ದ ಆಗಲಿಲ್ಲ ಅಂದ್ರೆ ಮುಂದೆ ವಿಚಾರ ಮಾಡಕ್ಕೆ ಬರ್ತೈತಂತ. ಮೊದ್ಲು ಅವನ ವಿರುದ್ಧ ಏನೇನೈತೆ ನೋಡು ಎಲ್ಲ ಸಾಕ್ಷಿನೂ ತೊಗೊಳೋನು. ಆಮೇಲೆ ನಿನ್ನ ಮಗನ ಜೊತೆ ಮಾತಾಡೋನು. ಏನು ನಿನ್ನ ಮಗ ಹೊರಗೆ ಬಗೆಹರಿಸ್ತಾನೋ, ಏನು ನಮ್ಮ ತಂಗಿಗೂ ಹೇಳೋನೆವ್ವ ಅಂತಂದು ಹೇಳ್ತಾನೋ ನೋಡೋಣಂತ. ಹಾಂ, ನಾಳೆಗೆ ಏನೈತಿ ಮೊದಲು ನೀವು ಹೋರಿ ಇಬ್ರು ಗಂಡ ಹೆಂಡ್ತಿ. ಬೇಸರ ಮಾಡ್ಕೊಂಡು ಕೂತ್ರೆ ಯಾವ ಕೆಲಸನೂ ಆಗಂಗಿಲ್ಲ. ನೀಲಕ್ಕ ಹೇಳಿದ್ದೊಂದಿಟ್ಟು ಕೇಳುತ್ತ ಬಾ. ಹ್ಞೂನವ, ಅಷ್ಟೇ ಮಾಡ್ತೀನಿ. ಮತ್ತೇನು ಮಾಡೋದು, ಹೆಂಗಾರ ಮಾಡಿ ಒಂದಿಟ್ಟು ಮಗಳು ಜೀವನ ಸುದ್ದಿ ಮಾಡ್ಬೇಕಂತೀನಿ. ನೋಡುನು ಏನೇನು ಆಕ್ಕೈತಿ, ಮಾಡ್ತೀನಂತ. ನನ್ನ ಕೈಲಿ ಎಷ್ಟು ಆಕ್ಕೈತಿ ಅಷ್ಟು ಮಾಡ್ತೀನಿ ನನ್ನ ಮಗಳ ಸಂಬಂಧ. ಆಯ್ತಾಳಗ ನೀಲಕ್ಕ, ನಡಿ ಹೋಗು, ನಡಿ ಮನೆಗೆ ಹೋಗುಣ. ನನಗೂ ಇನ್ನು ಇಲ್ವಾ, ಮತ್ತಿನ್ನು ನನ್ನ ಗಂಡ ಬರ್ತಾನ, ಇನ್ನು ಹುಡುಗರು ಬರೋದು ಹೊತ್ತಾತು. ಮತ್ತು ಅವ್ರಿಗೂ ಚಹಾ ಮಾಡ, ನೀರು ಮಾಡ, ಅಡುಗೆ ಮಾಡ ಚಲೋ ಆಗ್ಬಿಡ್ತೈತಿ ನಮ್ದು ರಾನೆ ಬರ ಹೆಣ್ಮಕ್ಳದು. ನಡಿ ಹೋಗು, ನಡಿ. ಅಯ್ಯ ಹಂಗೆ ಹೋಗ್ಕಿರನ್ಲೆ, ತಡಿ ಒಂದಿಟ್ಟು ಚಹಾ ಮಾಡಕ್ಕೆ ಹೇಳ್ತೀನಿ ರಿಕ್ಕಿಗೆ. ಯವ್ವ ನೀನು ರಿಕ್ಕಿನ ಚಹಾ ಮಾಡಂದ್ರೆ ಮತ್ತೆ ಇನ್ನೊಂದು ಏನಾರು ಮಾಡ್ಕೊಂಬರ್ತಾನ. ಬೇಡವ ಯವ್ವ, ನಮ್ಮ ಮನೆಗೆ ಹೋಗ್ತೇವೆ ನಾವು. ನೀನ ಕುಡಿ, ನಿನ್ನ ಕೈ ರಿಕ್ಕಿ ಜೊತೆ ಚಹಾ ಮಾಡಿಸ್ಕೊಂಡು. ಆಯ್ತಲ್ವಾ, ನಾನು ಹೋಗ್ತೀನಿ ತಗೋಲೆಪ್ಪ. ಸುಮ್ಮನೆ ಮತ್ತೆಲ್ಲಿ ಕುಂದುರ್ಲಿ, ಹೊತ್ತಾಗೈತಿ ಈಗ. ನಾನು ಹೋಗ್ತೀನಿ ಈಗ ಮನೆಗೆ ಹೋದ ತಕ್ಷಣ. ಆಕೆ ಮಾಡಿಕೊಡ್ತಾಳ ಸೊಸಿ ಚಾನ. ಹ್ಞೂ ಆಯ್ತಾಳ ನೀಲಕ್ಕ, ಸರಿತಾ ಹೋಗ್ಬರ್ರಿ ಹೆಂಗಿದ್ರ. ಹಾಂ ಜಾನು, ಹೇ ಜಾನು, ಯಾಕೋ ಏನಾಯ್ತು? ಏನಿಲ್ಲ ಬಿಡಿ, ತುಂಬ ಬೇಜಾರಾಗಿದೆ ಕೆಲಸ ಮಾಡಿ ಮಾಡಿ ಮಾಡಿ. ಹೌದಾ, ಏನಾಗಲ್ಲ ಬಿಡೆ, ಅಷ್ಟು ಕೆಲಸ ಮಾಡೋದೇ ಅಲ್ವಾ. ಸೊ ನೆಕ್ಸ್ಟ್ ವೀಕೆಂಡು ಎಲ್ಲಾದ್ರೂ ಹೊರಗಡೆ ಬೀಚಿಗೆ ಹೋಗೋಣ, ಓಕೆ? ಬೀಚ್ಗ? ವಾವ್, ಸೂಪರ್ ರೀ ನೀವು. ಹಾ ಜಾನು. ಜಾನು, ನೀನು ಹೀಗೆ ನೋಡ್ತಾ ನೋಡ್ತಾ ಒಂದು ಸಾಂಗ್ ನೆನಪಾಗ್ತಾ ಇದೆ, ಹಾಡಾಡ್ಲಾ? ಅಯ್ಯೋ, ನಿಮ್ಮ ಧ್ವನಿಯಿಂದ ಹಾಡ? ಅಯ್ಯೋ, ತುಂಬ ಕೆಡದಾಗಿರುತ್ತೆ, ಬೇಡಪ್ಪ. ಹೇ ಜಾನು, ಯಾಕೋ ಈ ತರ ಮಾಡ್ತೀಯಾ? ನೀನೇ ಹೇಳ್ತಿದ್ದಾನೆ ನೀವು ತುಂಬಾ ಚೆನ್ನಾಗಿ ಹಾಡಾಡ್ತೀರಾ ಅಂತ. ಮತ್ತೆ ಇವಾಗ ನಾಟಕ ಮಾಡ್ತೀಯೇನೋ? ಹಂಗೇನಿಲ್ಲಪ್ಪ, ಸುಮ್ಮನೆ ತಮಾಷೆ ಮಾಡಿದೆ. ಹಾಡಿ ಹಾಡಿ ಕೇಳೋಣ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸೊಂದು ಜಿಗಿದಾಡಿದೆ. ಓ ಸೂಪರ್ ಸೂಪರ್. ಓಕೆ ಓಕೆ, ಥ್ಯಾಂಕ್ ಯು. ಸರಿ ಸರಿ, ಕಾಫಿ ಕುಡೀರಿ, ಹೋಗೋಣ ಮನೆಗೆ, ಮತ್ತೆ ಲೇಟ್ ಆಯಿತು. ಹಾಂ ಹಾಂ, ಓಕೆ ಓಕೆ. ಯಾರೆಲ್ಲ ನಮ್ಮ ವಿಡಿಯೋನ ನೋಡಿ ಇಷ್ಟಪಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಗೌಡ್ರು ಮತ್ತು ಶಾಂತಕ್ಕ ಏನು ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.